ಹಲವಾರು ದಿನಗಳಿಂದ ಯುವರಾಜ್ ಕುಮಾರ್ ರವರು ಸೂರಿರವರ ನಿರ್ದೇಶನದಲ್ಲಿ ಕಾಗೆ ಬಂಗಾರ ಚಿತ್ರದಲ್ಲಿ ಆಕ್ಟ್ ಮಾಡ್ತಾರೆ ಅನ್ನೋ ಮಾಹಿತಿಗಳು ಬರ್ತಾನೆ ಇತ್ತು. ಆದರೆ ಇದಕ್ಕೆ ಯಾವುದೇ ಅಧಿಕೃತವಾಗಿ ಕನ್ಫರ್ಮೇಷನ್ ಸಿಕ್ಕಿರಲಿಲ್ಲ. ಈಗ ಈ ಚಿತ್ರದ ಮುಹೂರ್ತ ನಡೆದಿದೆ. ಚಿತ್ರದ ಮುಹೂರ್ತದಲ್ಲಿ ದುನಿಯಾ ವಿಜಯ್ ರಾಘವೇಂದ್ರ ರಾಜ್ಕುಮಾರ್, ನಿರ್ಮಾಪಕರಾದಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್, ಕಾರ್ತಿಕ್ ಗೌಡ ಹಾಗೂ ಜಯಣ್ಣ, ಸಂಗೀತ ನಿರ್ದೇಶಕರಾದಂತಹ ಚರಣ್ ರಾಜ್ ಹಾಗೂ ಇನ್ನಿತರರು ಹಾಜರಿದ್ದರು. ಈ ಚಿತ್ರದ ಹೆಸರು ಇನ್ನೂ ಫೈನಲ್ ಆಗಿಲ್ಲ. ಕಾಗೆ ಬಂಗಾರ ಅನ್ನೋ ಸುದ್ದಿಗಳು ಓಡಾಡ್ತಿದ್ರೂ ಕೂಡ ಚಿತ್ರದ ಮುಹೂರ್ತದ ಸಮಯದಲ್ಲಿ ಪ್ರೊಡಕ್ಷನ್ ನಂಬರ್ 2 ಅನ್ನುವ ಹೆಸರಿನಲ್ಲೇ ಈ ಚಿತ್ರವನ್ನು ಲಾಂಚ್ ಮಾಡಲಾಗಿದೆ. ಹಾಗಾಗಿ ಈ ಚಿತ್ರಕ್ಕೆ ಕಾಗೆ ಬಂಗಾರವನ್ನು ಹೆಸರು ಇಡಬಹುದು ಅನ್ನೋ ಸೂಚನೆಗಳು ಕಾಣ್ತಿಲ್ಲ. ಈ ಚಿತ್ರದಲ್ಲಿ ದುನಿಯಾ ವಿಜಯ್ ರವರ ಮಗಳು ರಿತನ್ಯಾ ವಿಜಯ್ ಕುಮಾರ್ ರವರೇ ನಾಯಕಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಈ ಮುಹೂರ್ತದ ಬಗ್ಗೆ ಅತಿಯಾದ ಪ್ರಚಾರವೂ ಕೂಡ ಚಿತ್ರತಂಡ ನೀಡ್ತಿಲ್ಲ. ಯಾಕಂದ್ರೆ ಈ ಮೂವರು ಪ್ರೊಡ್ಯೂಸ್ ಮಾಡುತ್ತಿರುವ ಎಕ್ಕ ಚಿತ್ರ ಇನ್ನೂ ರಿಲೀಸ್ ಆಗಬೇಕಿದೆ. ಈ ಚಿತ್ರದ ನಂತರ ಇವರವರ 3ನೇ ಚಿತ್ರದ ಬಗ್ಗೆ ಮಾಹಿತಿಗಳು ಹೊರಬರಬಹುದು.